ಈ ಮಳೆಗಾಲ ಬಂತಪ್ಪ ಅಂದ್ರೆ ನಮ್ಮ ಡ್ರೈವರ್ಗಳಿಗೆ ತ್ರಾಸ ಏನಪ್ಪ ಅಂದ್ರೆ ಬರೀ ದಿನ ತಾಡ್ಪಲ್ ಹಾಕೋದ ತೆಗಿಯೋದ ನೀರು ಒರ್ಸೋದ ಇದಾ ಪ್ರಾಬ್ಲಮ್ಮು. 24 ತಾಸು ಡ್ರೈವಿಂಗ್ ಮಾಡಂದ್ರೆ ಮಾಡ್ತೀವ್ರಿ ಅಪ್ಪ, ಏನು ಪ್ರಾಬ್ಲಮ್ ಇಲ್ಲ. ಇದು ತಾಡ್ಪಲ್ ಹಾಕಿ ತೆಗಿಬೇಕಂದ್ರೆ ಕುತ್ತಿಗೆಗೆ ಬಂದಿರ್ತೈತೆ. ಅದೆಲ್ಲ ಮುಗಿಸ್ಕೊಂಡು ಸೀದಾ ಟ್ರಾನ್ಸ್ಪೋರ್ಟಿಗೆ ಬಂದೀವಿ. ಬಂದ ತಕ್ಷಣ ಬಂದು ಗಾಡಿನ ಹಿಂಗ್ಯಾಕೆ ಮೂಲ್ಯಾಗ ನಿಲ್ಸ್ಯಾನಪ್ಪ ಇವ ಮ್ಯಾಗ ಮುಖ ಮಾಡಿ ಅಂತ ತಿಳ್ಕೊಂಡ್ರೇನ, ಗಾಡಿಯಾಗ ನೀರು ನಿಂತ್ಕೊಂಡಿದ್ದೆಲ್ಲ ಕೆಳಗೆ ಇಳಿಲಿ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಅನ್ಲೋಡ್ ಮಾಡಕ್ಕೆ ನಿಂತ್ಕೊಂಡ್ವಿ ಗಾಡಿನ. ನಮ್ಮ ಬಾಸ್ಗೆ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಮಾಡಿಸಿ ಬಂದ್ವಿ. ಅದಕ್ಕೆ ಖುಷಿಗೆ ಹೆಂಗೆ ಮಾಡಾಕತ್ತಾನಪ್ಪ ಅಂದ್ರೆ ಒಂದ್ಸರಿ ನೀವು ನೋಡ್ರಿ. ಶಾಲೆಗೆ ಹೊಂಟೇನವ್ವ ನಾನು, ಶಾಲೆಗೆ ಹೊಂಟೇನಾ. ನಮ್ಮ ಬಾಸ್ದ ಡ್ಯಾನ್ಸ್ ನೋಡಿ ನಿಮ್ಗೆ ಹೆಂಗೆ ಅನಿಸ್ತಂತೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಹಂಗೆ ಎಲ್ಲ ಲೋಡ್ ಮಾಡ್ಕೊಂಡ್ವಿ. ಅಷ್ಟರಾಗ ಮಳೆ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರ ತಾಡ್ಪಲ್ಲೆಲ್ಲ ಹಾಕ್ಕೊಂಡು ಬಿಲ್ಲೆಲ್ಲ ಕಲೆಕ್ಟ್ ಮಾಡಿಕೊಂಡು ಸೀದಾ ಅನ್ಲೋಡ್ ಮಾಡಕ್ಕೆ ಹೊಂಟ್ಬಿಟ್ವಿ. ಈ ಮಳೆ ಏನು ಹತ್ತೈತೆ ಅವಾಗ್ಲಿಂದ ನಮ್ಮ ಪಾರ್ಸೆಲ್ಲ ಕಡಿಮೆ ಆಗ್ಬಿಟ್ಟವು. ಇದ್ದಷ್ಟನ್ನು ಹಾಕೊಂಬಂದು ಅನ್ಲೋಡ್ ಮಾಡಿದೆ. ಅನ್ಲೋಡ್ ಮಾಡಿದ ತಕ್ಷಣವೇ ಒಂದು ಕರಡಿಗೆ ಹೋಗಬೇಕು ಬಾಡಿಗೆ ಹೊರಗೆ ಅಂತ ಹೇಳಿದ್ರೆ ಅದನ್ನ ಲೋಡ್ ಮಾಡ್ಕೊಳಕ್ಕೆ ಬಂದೀನಿ. ಎಲ್ಲಪ್ಪ ಅಂದ್ರೆ ನಾನು ಮೊದಲು ಟ್ರಾನ್ಸ್ಪೋರ್ಟ್ನಾಗ ಕೆಲಸ ಮಾಡ್ತಿದ್ನಲ್ಲ ಅಲ್ಲೇ ರೀ. ನಮ್ಮ ಓನರು ನಮ್ಮ ಬಾಸ್ ಆದಂಥ ಫಕ್ರು ಅಣ್ಣ, ಸೆಕೆಂಡ್ ಬಾಸ್ ಆದಂಥ ಇಮ್ರಾನ್ ಭಾಯ್ ಅವ್ರನ್ನ ಭೇಟಿಯಾಗಿ ಅಲ್ಲಿಂದ ಲೋಡ್ ಮಾಡಿಕೊಂಡು ಸೀದಾ ಹೊರಟುಬಿಡ್ತೀನಿ. ಬಂದ ತಕ್ಷಣ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಬಂದಿಲ್ಲ, ಮಳೆ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ತಾಡ್ಪಲೆಲ್ಲ ಕಟ್ಕೊಂಡು ಅನ್ಲೋಡ್ ಮಾಡಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಬಾಸ್ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಊಟ ಮಾಡಿಸ್ಕೊಂಡು ಸೀದಾ ಮತ್ತೆ ಅಲ್ಲಿಂದ ಬರಾಕೋತೀವಿ ನೋಡ್ರಿ ಮನೆಗೆ.